ಐತಿಹಾಸಿಕವಾದಂತಹ ವಿಧಾನಸೌಧಕ್ಕೆ ಮುಖ್ಯ ಹೋರಾಟ ಕೆಲವೇ ನಿಮಿಷ ಶುರುವಾಗ್ತಾ ಇದೆ. ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವ ಪಾಟೀಲ್ ಬರ್ತಾರೆ. ಈಗ ಪ್ರಾರ್ಥನೆ ಶುರುವಾದ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರಕತ್ತಾರೆ. ಪೊಲೀಸ್ ಇಲಾಖೆ ಉದ್ದೇಶಪೂರ್ವಕವಾಗಿ 1,000ಕ್ಕಿಂತ ಹೆಚ್ಚು ವಾಹನಗಳನ್ನ ತಡೆಗಟ್ಟ ಪ್ರಯತ್ನ ಮಾಡಿದರೆ ಕೂಡಲೇ ವಾಹನಗಳನ್ನು ಬಿಡುಗಡೆ ಮಾಡುವಂತ ಕೆಲಸ ಮಾಡದೆ ಹೋದ್ರೆ ವಿಧಾನಸೌಧಕ್ಕೆ ಮುಖ್ಯ ಶತಸಿದ್ಧ ಎನ್ನುವಂತ ಮಾತುಗಳು ಸರ್ಕಾರ ಜೊತೆ ಏನಾದ್ರೂ ಚರ್ಚೆ ನಡೀತಾ ಇದೆಯಾ? ಈಗಾಗಲೇ 2-3 ಸುತ್ತು ಮುಖ್ಯಮಂತ್ರಿಗಳು ನಿರ್ಲಕ್ಷ್ಯ ಮಾಡಿದ ಕಾರಣಕ್ಕೂ ಉಗ್ರ ಹೋರಾಟ ಈಗಲೂ ಕಾಲ ಮಿಂಚಿಲ್ಲ. ಮುಖ್ಯಮಂತ್ರಿ ವೇದಿಕೆ ಬಂದು ಪಂಚಮ ಮೀಸಲಾತಿ ಘೋಷಣೆ ಮಾಡಿದ್ರೆ ಹೈದರಾಬಾದ್ ಮುತ್ತಿನ ಆಗ್ತದೆ ವಿಧಾನಸಭೆ ಮುಖ್ಯ ಶತಸಿದ್ಧ. ಆ ಕಾರಣಕ್ಕೋಸ್ಕರವಾಗಿ ಹೋರಾಟ ಪ್ರಶ್ನೆ ಇಲ್ಲ. ಇವತ್ತು ಎಸ್.ಎಂ. ಕೃಷ್ಣ ಅವರಿಗೆ ನಾವು ಸಂತಾಪ ವ್ಯಕ್ತಪಡಿಸಿ ನಮ್ಮ ರೈತ ಗೀತೆಯೊಂದಿಗೆ ಇವತ್ತು ಸಮಯ ಶುರುವಾಗ್ತದೆ. ನಮ್ಮ ಇಡೀ ಪಂಚಮಸಾಲಿ ವಕೀಲರು ಪಂಚಮಸಾಲಿ ಮುಖಂಡರು ತೀರ್ಮಾನ ಮಾಡಿದ್ದಾರೆ. ವೇದಿಕೆ ಮೇಲೆ ಗುರುಗಳು ಒಬ್ಬರೇ ಇರಬೇಕು, ಉಳಿದ್ರೆಲ್ಲರೂ ಹಂಗಾಗಿ ಎಲ್ಲ ನಮ್ಮ ನಾಯಕ ಹೇಳಕ್ ಕುಂತಾರೆ. ಸಿ ಪಾಟೀಲ್ ಅರವಿಂದ್ ವೀರಣ್ಣ ಕಡಾಡೆ ಅವರು, ಸಿದ್ದು ಸೌದಿ ಅವರು, ಅನೇಕ ನಾಯಕರು ಬಂದರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸಮಾವೇಶ ಪಂಚಮಸಾಲಿ ಸಂಘರ್ಷ ಸಮಾವೇಶ ಶುರುವಾಗುತ್ತೆ. ಆ ಸಮಾವೇಶ ಮುಗಿದೊಳಗಾದ್ರೆ ಸಿಎಂ ಅವರು ಘೋಷಣೆ ಮಾಡಿದ್ರೆ ಮುತ್ತಿನ ಹಾರ ಇಲ್ಲದವರು ಇಲ್ಲಿಂದ ಹರ ಮಹಾದೇವ್ ಅಂತೇಳಿ ವಿಧಾನಸೌಧಕ್ಕೆ ಮುತ್ತಿ ಹಾಕಿ ಶತಸಿದ್ಧ ಎನ್ನುವಂತ ಮಾತುಗಳು ಈಗ ಎಸ್.ಎಂ. ಕೃಷ್ಣ ಅವ್ರು ಲಿಂಗಾಯತ ಕಾರಣಕ್ಕೆ ಅವ್ರು ಏನಾದ್ರೂ ಇವತ್ತು ಹೋಗೋ ಪ್ರಯತ್ನ ಮಾಡಿ ಅವ್ರು ಬರೋವರೆಗೂ ಕಾಯ್ತೇವೆ. ಬಂದ್ ಮೀಸಲಾತಿ ಘೋಷಣೆ ಮಾಡಿದ್ರೆ ಕಾಯ್ತೇವೆ. ಇಡೀ ಪಂಚಮಸಾಲಿ ಸಮಾಜ ವಿಧಾನಸೌಧ ಒಳಗೆ ಕೂತ್ಕೊಂಡೆ ಕಾಯ್ತೇವೆ. ಈ ಹೋರಾಟಕ್ಕಿಂತ ಮುಂಚೆನೇ ನೀವು ಸರ್ಕಾರಕ್ಕೆ ಒಂದು ಅಲ್ಟಿಮೇಟ್ ಕೊಡ್ತಾ ಇದ್ರಿ. ಸರ್ಕಾರ ಏನಾದ್ರೂ ಭರವಸೆ ನೀಡುತ್ತಾ? ಯಾವ ಭರವಸೆ ನೀಡಿದ ಕಾರಣಕ್ಕೆ ಆಕ್ರೋಶ. ಇಂದಿನ ಬೊಮ್ಮಾಯಿ ಅವರು, ಯಡಿಯೂರಪ್ಪ ಅವರು, ಜಗದೀಶ್ ಶೆಟ್ಟಿ ಏನ್ ಭರವಸೆ ಕೊಡ್ತಿದ್ರು ಆ ಭರವಸೆ ಕೊಟ್ಟು ಇಂಥ ಉಗ್ರ ಹೋರಾಟ ಮಾಡ್ತಿಲ್ಲ. ಅವ್ರು ಭರವಸೆ ಕೊಡೋದಕ್ಕೆ ನಮ್ಮ ನಿರ್ಲಕ್ಷ್ಯ ಮಾಡೋದಕ್ಕೆ ನಮ್ಮನ್ನ ಅಸಮಾನತೆ ಖಂಡಿತಕ್ಕೋಸ್ಕರವಾಗಿ ಈ ಹೋರಾಟ. ಇವಾಗ ಸರ್ಕಾರ ನಡುಗಡೆ ತಮ್ಮ ಸಮುದಾಯದ ನಡುಗಡೆ ಕೇಂದ್ರ ಸರ್ಕಾರವನ್ನ ಮಧ್ಯಸ್ಥಿಕೆಯನ್ನು ಕೇಳ್ತಾ ಇದ್ದಾರೆ. ನೀವು ಕೇಂದ್ರ ಸರ್ಕಾರಕ್ಕೆ ಸಂಬಂಧ ಇಲ್ಲ, ರಾಜ್ಯ ಸರ್ಕಾರ ಸಂಬಂಧ. ಇಲ್ಲಿಂದ ಶಿಫಾರಸು ಕೇಂದ್ರ ಸರ್ಕಾರಕ್ಕೆ, ಇದು ರಾಜ್ಯ ಸರ್ಕಾರ ಸಂಬಂಧ, ಕೇಂದ್ರ ಸರ್ಕಾರ ಸಂಬಂಧ. ಮಹಾರಾಷ್ಟ್ರದಲ್ಲಿ ಮರಾಠ ಆರಕ್ಷಣ, OBCಯಲ್ಲಿ ನಮ್ಮ ಅಧಿಕಾರವನ್ನು ಕೊಡ್ರಿ, ನಮ್ಗೆ ಆರಕ್ಷಣ ಕೊಡ್ರಿ. ನೀವು ಆ ರೀತಿ ಏನಾದ್ರೆ ಬೇಡಿಕೆ ಸರ್ಕಾರ ನಮ್ದು ಟೂಎ ಮೀಸಲಾತಿ ಇಲ್ಲ, ಇದು ಟೂಎ ಮೀಸಲಾತಿ ಹೋರಾಟ. ರಾಜ್ಯದೊಳಗೆ ಟೂಎ ಕೊಡ್ರಿ, ಸೆಂಟ್ರಲ್ ಆಫೀಸರ್ ರೆಕಮೆಂಡ್ ಮಾಡ್ರಿ ಅಂತ. ಇವ್ರು ರೆಕಮೆಂಡ್ ಮಾಡಿದ್ಮೇಲೆ ಕೇಂದ್ರ ಸರ್ಕಾರ ಬೆನ್ನತ್ತೇವೆ. ಇವ್ರ ಕೆಲಸ ರಾಜ್ಯ ಸರ್ಕಾರ, ಇವ್ರು ಟೂಎ ಕೊಡ್ಬೇಕು, ಅದನ್ನ ಘೋಷಣೆ ಮಾಡ್ಲಿ ಅಂತ.